ನಮಸ್ಕಾರ. ಬನ್ನಿ, ಯುಪಿಎಸ್ಸಿ ಮತ್ತು ಇತರ ಸರ್ಕಾರಿ ಪರೀಕ್ಷೆಗಳ ತಯಾರಿಗೆ ಬೇಕಾದ ಈ ವಾರದ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನ ಒಮ್ಮೆ ನೋಡೋಣ. ಸರಿ, ಈ ವಾರ ನಾವು ನೋಡ್ಲಿರುವ ವಿಷಯಗಳು ಹೀಗಿವೆ. ಮೊದಲು ಆಡಳಿತದಲ್ಲಿನ ಬದಲಾವಣೆಗಳು, ಆಮೇಲೆ ಜಾಗತಿಕ ಆರ್ಥಿಕತೆ, ನಂತರ ಭಾರತದ ತಂತ್ರಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳು, ರಾಷ್ಟ್ರೀಯ ಭದ್ರತೆ ಮತ್ತು ಕೊನೆಯಲ್ಲಿ ಕೆಲವು ಪ್ರಮುಖ ಅಂತಾರಾಷ್ಟ್ರೀಯ ಸುದ್ದಿಗಳು. ಇವೆಲ್ಲವೂ ಪರೀಕ್ಷೆಯ ದೃಷ್ಟಿಯಿಂದ ಬಹಳ ಮುಖ್ಯ. ಮೊದಲಿಗೆ ಆಡಳಿತ ಮತ್ತು ಸಾಮಾಜಿಕ ಉಪಕ್ರಮಗಳ ಬಗ್ಗೆ ನೋಡೋಣ. ಇಲ್ಲೊಂದು ಬಹಳ ಮುಖ್ಯವಾದ ರಾಷ್ಟ್ರೀಯ ಬೆಳವಣಿಗೆಯೊಂದಿಗೆ ಶುರು ಮಾಡೋಣ. ನೋಡಿ, 2027ರ ಜನಗಣತಿ ಬಗ್ಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಇದರ ವಿಶೇಷತೆ ಏನಂದ್ರೆ, ಇದು ಭಾರತದ ಮೊದಲ ಸಂಪೂರ್ಣ ಡಿಜಿಟಲ್ ಜನಗಣತಿಯಾಗಲಿದೆ. ಪರೀಕ್ಷೆಯ ದೃಷ್ಟಿಯಿಂದ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾದ ಅಂಶ ಅಂದ್ರೆ, ಜನಗಣತಿ ಅನ್ನೋದು 1948ರ ಜನಗಣತಿ ಕಾಯ್ದೆಯಡಿ ಕೇಂದ್ರ ಪಟ್ಟಿಗೆ ಸೇರುವ ವಿಷಯ. ಇನ್ನು ಈ ಸಂಪೂರ್ಣ ಪ್ರಕ್ರಿಯೆಯನ್ನ 2 ಹಂತಗಳಲ್ಲಿ ಮಾಡಲಾಗುತ್ತೆ. ಮೊದಲನೇ ಹಂತದಲ್ಲಿ ಎಲ್ಲ ಕಟ್ಟಡಗಳು, ಮನೆಗಳು ಮತ್ತು ಅವುಗಳಲ್ಲಿರುವ ಸೌಲಭ್ಯಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಲಾಗುತ್ತೆ. ಎರಡನೇ ಹಂತದಲ್ಲಿ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ವಿವರವಾದ ಎಣಿಕೆ ನಡೆಯುತ್ತೆ. ಸರಿ, ಜನಗಣತಿ ಅನ್ನೋದು ದೇಶದೊಳಗಿನ ಜನರ ಲೆಕ್ಕಾಚಾರ. ಹಾಗೆಯೇ ದೇಶದ ಹೊರಗೆ ವಾಸಿಸ್ತಿರುವ ಭಾರತೀಯರ ಬಗ್ಗೆನೂ ನಾವು ಗಮನಿಸಬೇಕು. ಇತ್ತೀಚೆಗೆ ನಡೆದ ಪ್ರವಾಸಿ ಭಾರತೀಯ ದಿವಸ್ ಕಾರ್ಯಕ್ರಮದಲ್ಲಿ ಒಂದು ವಿಷಯ ಮುನ್ನೆಲೆಗೆ ಬಂತು. ಅದೇನಂದ್ರೆ, ಇವತ್ತು ಪ್ರಪಂಚದಾದ್ಯಂತ ಸುಮಾರು 35.42 ಮಿಲಿಯನ್, ಅಂದರೆ ಸುಮಾರು 3.5 ಕೋಟಿ ಭಾರತೀಯ ಮೂಲದವರಿದ್ದಾರೆ. ಇದು ಮಹಾತ್ಮ ಗಾಂಧಿಯವರು ಭಾರತಕ್ಕೆ ವಾಪಸ್ ಬಂದ ದಿನದ ನೆನಪಿಗಾಗಿ ಆಚರಿಸೋ ದಿನ. ಈ ಚಾರ್ಟ್ ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಭಾರತೀಯರು ಜಗತ್ತಿನ ಯಾವ್ಯಾವ ದೇಶಗಳಲ್ಲಿ ಹೆಚ್ಚಾಗಿದ್ದಾರೆ ಅಂತ. ಅತಿ ಹೆಚ್ಚು ಜನ ಇರೋದು ಅಮೆರಿಕಾದಲ್ಲಿ. ನಂತರದ ಸ್ಥಾನದಲ್ಲಿ ಯುಎಇ ಮತ್ತು ಮಲೇಷ್ಯಾ ಇವೆ. ಈಗ ಬನ್ನಿ, ಆರ್ಥಿಕತೆಯ ಕಡೆ ಗಮನ ಹರಿಸೋಣ. ಜಾಗತಿಕವಾಗಿ ಮತ್ತು ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ಕೆಲವು ಪ್ರಮುಖ ವರದಿಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2 ಪ್ರಮುಖ ವರದಿಗಳನ್ನ ಹೋಲಿಕೆ ಮಾಡ್ತಾ ಇದ್ದೀವಿ. ಒಂದು ILOದ ವೆಸೊ ವರದಿ. ಇದು ಜಾಗತಿಕ ಮಟ್ಟದಲ್ಲಿ ನಿರುದ್ಯೋಗ ದರ ಸ್ಥಿರವಾಗಿದೆ, ಆದರೆ ಬಡತನ ಹೆಚ್ಚಾಗಿದೆ ಅಂತ ಹೇಳುತ್ತೆ. ಇನ್ನೊಂದು UNನ WESP ವರದಿ. ಇದು ಅಮೆರಿಕದಂತಹ ದೇಶಗಳು ವಿಧಿಸ್ತಿರುವ ಸುಂಕಗಳಿಂದಾಗಿ ಭಾರತದ GDP ಬೆಳವಣಿಗೆಯ ವೇಗ ಸ್ವಲ್ಪ ನಿಧಾನವಾಗಬಹುದು ಅಂತ ಅಂದಾಜಿಸಿದೆ. ಅಂದ್ರೆ ನಮ್ಮ ಆರ್ಥಿಕತೆಯ ಮೇಲೆ ಜಾಗತಿಕ ಒತ್ತಡ ಇದೆ. ಈ ಆರ್ಥಿಕ ಒತ್ತಡವನ್ನ ಗಿಗ್ ವರ್ಕರ್ಸ್ ಅಂತ ಕರೆಯಲ್ಪಡುವ ವರ್ಗ ಕೂಡ ಎದುರಿಸ್ತಾ ಇದೆ. ಯಾರಿವರು ಅಂದ್ರೆ, ಯಾವುದೇ ಒಂದು ಕಂಪನಿಯಲ್ಲಿ ಪೂರ್ಣಾವಧಿ ಉದ್ಯೋಗಿ ಅಲ್ಲದೆ ಆಪ್ ಆಧಾರಿತ ಸೇವೆಗಳ ಮೂಲಕ ಕೆಲಸ ಮಾಡೋರು. ಇವರ ಕೆಲಸದ ಪರಿಸ್ಥಿತಿಗಳು ಈಗ ಸರ್ಕಾರದ ಗಮನ ಸೆಳೆದಿವೆ. ಗಿಗ್ ಆರ್ಥಿಕತೆ ಅಂದ್ರೆ ನಮಗೆ ತಕ್ಷಣ ನೆನಪಾಗೋದು ಕ್ಯಾಬ್ ಚಾಲಕರು, ಫುಡ್ ಡೆಲಿವರಿ ಮಾಡೋವರು. ಈ ಕ್ಷೇತ್ರ ಭಾರತದಲ್ಲಿ ಬಹಳ ವೇಗವಾಗಿ ಬೆಳೆಯುತ್ತಿದೆ. ಈ ಕ್ಷೇತ್ರದ ಬೆಳವಣಿಗೆಯ ವೇಗ ಎಷ್ಟಿದೆ ನೋಡಿ. ಮುಂದಿನ 5 ವರ್ಷಗಳಲ್ಲಿ, ಅಂದ್ರೆ 2029-30ರ ವೇಳೆಗೆ ಭಾರತದಲ್ಲಿ ಗಿಗ್ ಉದ್ಯೋಗಿಗಳ ಸಂಖ್ಯೆ 2.35 ಕೋಟಿಗೆ ತಲುಪಬಹುದು ಅಂತ ಅಂದಾಜಿಸಲಾಗಿದೆ. ಇದು ಭಾರತದ ಉದ್ಯೋಗ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯ ಮುನ್ಸೂಚನೆ. ಸರಿ, ಈಗ ನಾವು ಭಾರತದ ತಂತ್ರಜ್ಞಾನ ಮತ್ತು ಪರಿಸರಕ್ಕೆ ಸಂಬಂಧಿಸಿದ ಹೊಸ ಆವಿಷ್ಕಾರಗಳ ಕಡೆಗೆ ಹೋಗೋಣ. ಇದು ಸೈನ್ಸ್ ಮತ್ತು ಟೆಕ್ನಾಲಜಿ ವಿಭಾಗದಲ್ಲಿ ಪರೀಕ್ಷೆಗಳಿಗೆ ತುಂಬಾ ಮುಖ್ಯವಾದ ವಿಷಯ. ಸುಸ್ಥಿರ ತಂತ್ರಜ್ಞಾನದಲ್ಲಿ ಭಾರತ ಒಂದು ದೊಡ್ಡ ಮೈಲಿಗಲ್ಲನ್ನ ಸಾಧಿಸಿದೆ. ಅದೇನಂದ್ರೆ, ಜೈವಿಕ ಬಿಟುಮಿನ್ನ ವಾಣಿಜ್ಯಿಕ ಉತ್ಪಾದನೆ. ಇದನ್ನ ಭತ್ತದ ಹುಲ್ಲಿನಿಂದ ತಯಾರಿಸಲಾಗುತ್ತೆ. ಇದರಿಂದ 2 ಲಾಭ. 1, ರಸ್ತೆ ನಿರ್ಮಾಣಕ್ಕೆ ಬೇಕಾದ ಬಿಟುಮಿನ್ ಆಮದು ಕಡಿಮೆಯಾಗುತ್ತೆ. 2, ಭತ್ತದ ಹುಲ್ಲನ್ನ ಸುಡೋದ್ರಿಂದಾಗುವ ವಾಯುಮಾಲಿನ್ಯವನ್ನು ತಡೆಯಬಹುದು. ಬಾಹ್ಯಾಕಾಶ ತಂತ್ರಜ್ಞಾನದ ವಿಷಯಕ್ಕೆ ಬಂದ್ರೆ, ಇಸ್ರೋದ ನಂಬಿಕಸ್ಥ ನೌಕೆ ಅಂತಾನೆ ಪ್ರಸಿದ್ಧವಾಗಿರೋ PSLV ರಾಕೆಟ್ PSLV-C62 ಮಿಷನ್ನಲ್ಲಿ ವಿಫಲವಾಗಿದೆ. ಇದು ಸತತ 2ನೇ ವೈಫಲ್ಯ. ಇದು ಇಸ್ರೋಗೆ ಒಂದು ಸವಾಲಿನ ವಿಷಯವೇ ಸರಿ. ದಶಕಗಳಿಂದ ಭಾರತದ ಬಾಹ್ಯಾಕಾಶ ಕಾರ್ಯಕ್ರಮದ ಬೆನ್ನೆಲುಬಾಗಿರೋ PSLVಯ ಯಶಸ್ಸಿನ ಗುಟ್ಟು ಅದರ 4 ಹಂತಗಳ ಉಡಾವಣಾ ಪ್ರಕ್ರಿಯೆ. ಮೊದಲ ಮತ್ತು 3ನೇ ಹಂತದಲ್ಲಿ ಘನ ಇಂಧನ ಹಾಗೂ 2ನೇ ಮತ್ತು 4ನೇ ಹಂತದಲ್ಲಿ ದ್ರವ ಇಂಧನವನ್ನು ಬಳಸಲಾಗುತ್ತೆ. ಈ ತಂತ್ರಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋದು ಪರೀಕ್ಷೆ ದೃಷ್ಟಿಯಿಂದ ಮುಖ್ಯ. ಇನ್ನು ಭೂಮಿಯ ಮೇಲೆ ಭಾರತದ ಕಂಪ್ಯೂಟಿಂಗ್ ಸಾಮರ್ಥ್ಯ ಪರಂ ಶಕ್ತಿ ಸೂಪರ್ ಕಂಪ್ಯೂಟರ್ನಿಂದಾಗಿ ಒಂದು ದೊಡ್ಡ ಜಿಗಿತ ಕಂಡಿದೆ. ರಾಷ್ಟ್ರೀಯ ಸೂಪರ್ ಕಂಪ್ಯೂಟಿಂಗ್ ಮಿಷನ್ ಅಡಿಯಲ್ಲಿ ಇದನ್ನ ಅಭಿವೃದ್ಧಿಪಡಿಸಲಾಗಿದೆ. ಇದರ ವೇಗ 3.1 ಪೆಟಾಫ್ಲಾಪ್ಸ್, ಅಂದ್ರೆ 1 ಸೆಕೆಂಡ್ಗೆ 1000 ಲಕ್ಷ ಕೋಟಿ ಲೆಕ್ಕಾಚಾರಗಳನ್ನು ಮಾಡುವ ಸಾಮರ್ಥ್ಯ ಇದಕ್ಕಿದೆ. ಈಗ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ಕೆಲವು ಮಹತ್ವದ ಬೆಳವಣಿಗೆಗಳನ್ನು ನೋಡೋಣ.
ಇಲ್ಲಿ ನಮ್ಮ ಸಶಸ್ತ್ರ ಪಡೆಗಳನ್ನ ಇನ್ನಷ್ಟು ಆಧುನಿಕ ಮತ್ತು ಸಂಘಟಿತವಾಗಿಸಲು ಪ್ರಯತ್ನಗಳು ನಡೀತಾ ಇದ್ದಾವೆ. ಇಲ್ಲಿ 2 ಪ್ರಮುಖ ಬೆಳವಣಿಗೆಗಳನ್ನು ನೋಡಬಹುದು. ಒಂದು ಕಡೆ ಸಾಂಝಾ ಶಕ್ತಿ ಅನ್ನೋ ಸಮರಾಭ್ಯಾಸ. ಇದು ವಿಪತ್ತುಗಳ ಸಮಯದಲ್ಲಿ ಸೇನೆ ಮತ್ತು ನಾಗರಿಕ ಆಡಳಿತ ಹೇಗೆ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋದರ ಮೇಲೆ ಕೇಂದ್ರೀಕರಿಸುತ್ತೆ. ಇನ್ನೊಂದು ಕಡೆ ಭೈರವ್ ಬೆಟಾಲಿಯನ್ಸ್ ಅನ್ನೋ ಹೊಸ ಪಡೆಗಳನ್ನ ರಚಿಸಲಾಗಿದೆ. ಇವು ವಿಶೇಷ ಪಡೆಗಳಿಗಿಂತ ಒಂದು ಹಂತ ಕೆಳಗೆ, ಆದರೆ ಸಾಮಾನ್ಯ ಪದಾತಿ ದಳಕ್ಕಿಂತ ಹೆಚ್ಚು ಆಕ್ರಮಣಕಾರಿ ಸಾಮರ್ಥ್ಯವನ್ನು ಹೊಂದಿರ್ತವೆ. ಪರೀಕ್ಷೆಗಳಿಗೆ ತಯಾರಿ ನಡೆಸೋರು ಈ ರೀತಿಯ ರಕ್ಷಣಾ ತಂತ್ರಜ್ಞಾನದ ಪದಗಳನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಫೈರ್ ಅಂಡ್ ಫರ್ಗೆಟ್ ಅಂದ್ರೆ ಕ್ಷಿಪಣಿಯನ್ನ ಉಡಾವಣೆ ಮಾಡೋ ಮುಂಚೆ ಗುರಿಯನ್ನ ಲಾಕ್ ಮಾಡಿದ್ರೆ ಸಾಕು. ಉಡಾಯಿಸಿದ ನಂತರ ಅದು ತಾನಾಗೇ ಗುರಿಯನ್ನ ಬೆನ್ನಟ್ಟಿ ನಾಶಪಡಿಸುತ್ತೆ. DRDO ಇತ್ತೀಚೆಗೆ ಪರೀಕ್ಷಿಸಿದ ಮ್ಯಾನ್ ಪೋರ್ಟಬಲ್ ಆಂಟಿ ಟ್ಯಾಂಕ್ ಗೈಡೆಡ್ ಮಿಸೈಲ್ MPATGM ಇದೇ ತಂತ್ರಜ್ಞಾನವನ್ನ ಹೊಂದಿದೆ. ಕೊನೆಯದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅಂತ ನೋಡೋಣ. ಯಾಕಂದ್ರೆ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆಗಳು ಭಾರತಕ್ಕೆ ಹೊಸ ಅವಕಾಶಗಳನ್ನು ಜೊತೆಗೆ ಸವಾಲುಗಳನ್ನು ತಂದೊಡ್ಡುತ್ತಿವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಬಹುಮುಖ್ಯ ಬೆಳವಣಿಗೆ ಅಂದ್ರೆ ಪ್ಯಾಕ್ಸ್ ಸಿಲಿಕಾ ಅನ್ನೋ ಒಂದು ಮೈತ್ರಿಕೂಟಕ್ಕೆ ಭಾರತಕ್ಕೆ ಆಹ್ವಾನ ಸಿಕ್ಕಿರೋದು. ಏನಿದು ಪ್ಯಾಕ್ಸ್ ಸಿಲಿಕಾ? ಇದು ಸೆಮಿಕಂಡಕ್ಟರ್ ಚಿಪ್ಗಳ ಪೂರೈಕೆಗಾಗಿ ಕೆಲವೇ ದೇಶಗಳ ಮೇಲೆ ಅವಲಂಬಿತರಾಗೋದನ್ನು ತಪ್ಪಿಸಲು ಅಮೆರಿಕದ ನೇತೃತ್ವದಲ್ಲಿ ರಚನೆ ಆಗುತ್ತಿರುವ ಒಂದು ಗುಂಪು. ಇದು ಭಾರತದ ತಂತ್ರಜ್ಞಾನ ಕ್ಷೇತ್ರಕ್ಕೆ ಒಂದು ದೊಡ್ಡ ಬಲ ತುಂಬಲಿದೆ. ವಿಶ್ವ ಆರ್ಥಿಕ ವೇದಿಕೆಯ ಗ್ಲೋಬಲ್ ರಿಸ್ಕ್ಸ್ ರಿಪೋರ್ಟ್ ಪ್ರಕಾರ ಪ್ರಪಂಚ ಎದುರಿಸುತ್ತಿರುವ ಅತಿದೊಡ್ಡ ಅಪಾಯ ಅಂದರೆ ದೇಶಗಳ ನಡುವಿನ ಆರ್ಥಿಕ ಸಂಘರ್ಷ. ಆದರೆ ಭಾರತಕ್ಕೆ ಸಂಬಂಧಪಟ್ಟಂತೆ ದೇಶ ಎದುರಿಸುತ್ತಿರುವ ನಂಬರ್ 1 ಅಪಾಯ ಸೈಬರ್ ಸೆಕ್ಯೂರಿಟಿ ಅಂತೆ ಈ ವರದಿ ಹೇಳಿದೆ. ಇದರ ಜೊತೆಗೆ ಸಂಪತ್ತಿನ ಅಸಮಾನತೆ ಮತ್ತು ಜಲಭದ್ರತೆಯೂ ಪ್ರಮುಖ ಸವಾಲುಗಳಾಗಿವೆ. ಹಾಗಾದ್ರೆ ಈ ವಾರದ ಎಲ್ಲ ಬೆಳವಣಿಗೆಗಳನ್ನು ನೋಡಿದ ಮೇಲೆ ಒಂದು ಮೂಲಭೂತ ಪ್ರಶ್ನೆ ನಮ್ಮ ಮುಂದೆ ನಿಲ್ಲುತ್ತೆ. ಬದಲಾಗುತ್ತಿರುವ ಈ ಜಗತ್ತಿನಲ್ಲಿ ಭಾರತ ತನ್ನ ಗಮನವನ್ನ ಯಾವುದರ ಮೇಲೆ ಹೆಚ್ಚು ಕೇಂದ್ರೀಕರಿಸಬೇಕು? ಆರ್ಥಿಕತೆಯನ್ನು ಬಲಪಡಿಸುವುದರ ಮೇಲ, ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆ ಸಾಧಿಸುವುದರ ಮೇಲ, ಅಥವಾ ರಾಷ್ಟ್ರೀಯ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವುದರ ಮೇಲ? ಈ ಮೂರರ ನಡುವೆ ಸಮತೋಲನ ಸಾಧಿಸುವುದೇ ಇವತ್ತಿನ ಅತಿದೊಡ್ಡ ನೀತಿ ನಿರೂಪಣೆಯ ಸವಾಲು. ಈ ಪರೀಕ್ಷೆಯಲ್ಲಿ ನಿಮ್ಮ ಜ್ಞಾನದ ಜೊತೆಗೆ ಯಾವ ಪ್ರಶ್ನೆಗೆ ಆನ್ಸರ್ ಮಾಡಬೇಕು, ಯಾವುದನ್ನ ಬಿಡ್ಬೇಕು ಅನ್ನೋ ಸ್ಟ್ರಾಟಜಿ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಹೀಗೆ ಇಷ್ಟೆಲ್ಲ ಚಾಲೆಂಜ್ಗಳಿರ್ಬೇಕಾದ್ರೆ ಒಂದು ಸರಿಯಾದ ಗೈಡೆನ್ಸ್ ಇದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅಲ್ವಾ? ಈ ಕಷ್ಟದ ಜರ್ನಿಯಲ್ಲಿ ಆಕಾಂಕ್ಷಿಗಳಿಗೆ ಸಹಾಯ ಮಾಡೋಕಂತಾನೆ ಕೆಲವು ಸಂಸ್ಥೆಗಳಿವೆ. ಅವುಗಳಲ್ಲಿ ಒಂದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಇದುವೇ ನರೇನ್ ಅಕಾಡೆಮಿ, ಕರ್ನಾಟಕದ ಬ್ರಹ್ಮಾವರದಲ್ಲಿದೆ. ಇದೊಂದು ಸಾಮಾಜಿಕ ಸಂಸ್ಥೆ. ಇದರ ಮುಖ್ಯ ಉದ್ದೇಶವೇ ಸಿವಿಲ್ ಸರ್ವಿಸ್ ಆಸ್ಪಿರೆಂಟ್ಸ್ಗೆ ಒಳ್ಳೆ ತರಬೇತಿ ಕೊಡೋದು. ಇಲ್ಲಿ ಗೈಡೆನ್ಸ್ ಕೊಡೋರರ ಸ್ಪೆಷಾಲಿಟಿ ಏನ್ ಗೊತ್ತಾ? ಇಡೀ ತಂಡವೇ ಅನುಭವಿಗಳಿಂದ ಕೂಡಿದೆ. ಇಲ್ಲಿ ನಿವೃತ್ತ ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಯೂನಿವರ್ಸಿಟಿ ಪ್ರೊಫೆಸರ್ಗಳಿದ್ದಾರೆ, ಹಿಸ್ಟ್ರಿ, ಪಾಲಿಟಿ, ಎಥಿಕ್ಸ್ ಹೀಗೆ ಬೇರೆ ಬೇರೆ ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಇದ್ರಿಂದ ಏನಾಗತ್ತೆ ಅಂದ್ರೆ ಆಕಾಂಕ್ಷಿಗಳಿಗೆ ಬರೀ ಥಿಯರಿ ನಾಲೆಜ್ ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ ಅನುಭವದ ಲಾಭ ಕೂಡ ಸಿಗುತ್ತೆ. ಇವತ್ತಿನ ಫಾಸ್ಟ್ ಜಗತ್ತಿಗೆ ತಕ್ಕ ಹಾಗೆ ಈ ಅಕಾಡೆಮಿ ಒಂದು ಫ್ಲೆಕ್ಸಿಬಲ್ ಆಪ್ಷನ್ ಕೊಡುತ್ತೆ. ಅದೇ ಸ್ಟಡಿ ಫ್ರಮ್ ಯೋರ್ ಹೋಮ್, ಅಂದರೆ ನಿಮ್ಮ ಮನೆಯಿಂದಲೇ ಕಲಿಯೋ ಅವಕಾಶ. ಇದ್ರಿಂದ ದೂರದ ಊರಲ್ಲಿರೋರಿಗೆ ಅಥವಾ ಕೆಲ್ಸ ಮಾಡ್ಕೊಂಡು ಓದೋರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ತಯಾರಿ ನಡೆಸೋಕೆ ತುಂಬಾನೇ ಸಹಾಯ ಆಗತ್ತೆ. ಹಾಗಾದ್ರೆ 2026ರ ನಾಗರಿಕ ಸೇವಾ ಪರೀಕ್ಷೆಯ ಈ ದೊಡ್ಡ ಪಯಣವನ್ನ ಇವತ್ತೇ ಶುರು ಮಾಡೋಕೆ ನೀವು ರೆಡಿ ಇದ್ದೀರಾ? ಒಂದು ಮಾತು ನೆನ್ಪಿರ್ಲಿ, ಸಮಯ ಈಗ ನಿಮ್ಮ ಕಡೆಗಿದೆ. ಸರಿಯಾದ ಪ್ಲಾನಿಂಗ್, ಕಠಿಣ ಪರಿಶ್ರಮ, ಜೊತೆಗೆ ಒಂದು ಒಳ್ಳೆ ಗೈಡೆನ್ಸ್, ಇವಿಷ್ಟು ಇದ್ರೆ ನಿಮ್ಮ ಗುರಿಯನ್ನ ತಲುಪೋದು ಖಂಡಿತ ಸಾಧ್ಯ. ಆಲ್ ದಿ ಬೆಸ್ಟ್.